ಏನಾಗಿತ್ತು ಕಥೆ? ಗಜೇಂದ್ರ ಜಲಕ್ರೀಡೆಯೊಳಗೆ ಮುಳುಗಿ ಹೋಗ್ಯಾನ. ಭಾರಿ ಆಪತ್ತು ಬಂದದ. ಭಗವಂತನ ವಿಸ್ಮರಣೆ ಆಗಿದ್ದಕ್ಕೆ ಆಪತ್ತು ಬಂದದ. ಏನು? ಭಾರಿ ಚೂಪು ಕ್ರೂರ ಹಲ್ಲು ಉಳ್ಳುವಂತಹ ಒಂದು ಮೊಸಳಿ ಬಂದು ಆ ಗಜೇಂದ್ರನ ಕಾಲನ್ನು ಘಪ್ ಅಂತ ಹಿಡಿದು ಬಿಟ್ಟದ. ಭಾರಿ ತ್ರಾಸಾಗ್ಲಿಕ್ಕತ್ತದ್ರಿ ಗಜೇಂದ್ರಗ. ನಮಗೆ ಇಲ್ಲೊಂದು ಪ್ರಶ್ನೆ ಬರ್ತದೆ ಎಲ್ಲರಿಗೂ. ಅಲ್ಲ, ಸರೋವರದೊಳಗೆ 100 ಆನೆ ಇದ್ವು, ಈ ಗಜೇಂದ್ರನ ಆನಿನ ಬಂದು ಯಾಕಿವ ಹಿಡ್ದ? ನಕ್ರ ಮೊಸಳಿ ಅಂಥೇಳಿ ಅದರೊಳಗೆ ಒಂದು ಕಥೆ ಅದ. ಏನು? ಹೂ ಹೂ ಸಾವದ್ದೇವಲಸ್ಯಾಪಿ ಶಾಪ ಗ್ರಾಹೀಭೂತಃ ತಜ್ಜಲೆ ವರ್ತಮಾನಃ ಜಗ್ರಾಹೈನಂ ಹಸ್ತಿನಂ ಪಾದದೇಶೇ ಶಾಂತ್ಯರ್ಥಂ ಹಿ ಶ್ರಾಂತಿದೋಸಿ ಸ್ವಕಾನಾ. ಇದು ನಾರಾಯಣೀಯಂ ಅನ್ನುವಂತಹ ಒಂದು ಸಂಸ್ಕೃತ ಕಾವ್ಯದ ಇದು ಶ್ಲೋಕ. ಇದು ಕೇರಳದ ಸುಪ್ರಸಿದ್ಧ ಗುರುವಾಯೂರು ಕೃಷ್ಣನಿಗೆ ನಾರಾಯಣ ಭಟ್ಟಾತಿರಿ ಅನ್ನುವಂತಹ ಒಬ್ಬ ಕವಿ ಭಾಗವತದ ಮೇಲೆ ಶ್ಲೋಕಗಳನ್ನು ಮಾಡಿ ತಾನು ಯಾವುದೋ ಒಂದು ದೊಡ್ಡ ರೋಗದಿಂದ ಬಳಲುತ್ತಿದ್ದಂತ ಆ ನಾರಾಯಣ ಭಟ್ಟಾತಿರಿ ಈ ಭಾಗವತದ ಮೇಲೆ ಶ್ಲೋಕ ಮಾಡಿ ಆ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಆ ಎಲ್ಲ ರೋಗದಿಂದ ಮುಕ್ತನಾಗ್ಯಾನ ಅಂಥೇಳಿ ಕಥೆ ಕೇಳ್ತೀವಿ. ಅವ್ರು ಹೇಳ್ತಾರೆ ಏನು ಅಂತಂದ್ರೆ, ಹೂಹೂ ಅನ್ನುವಂತಹ ಗಂಧರ್ವ ಅವನು ದೇವಲ ಋಷಿಗಳ ಶಾಪ, ಆ ಶಾಪದಿಂದ ಏನಾಗ್ಯಾನ ಅಂತಂದ್ರೆ ಅವನು ನಕ್ರನಾಗಿ ಹುಟ್ಟ್ಯಾನ. ಏನಾಗಿತ್ತು ಒಂದ್ಸಲ ಅಂತಂದ್ರೆ, ಈ ಹಾಹಾ ಗಂಧರ್ವ ಹೂಹು ಗಂಧರ್ವರು ದೇವಲ ಋಷಿಗಳು ಒಂದು ನದಿಗೆ ಸ್ನಾನ ಅನ್ಹಿಕ್ಕಂತ ಹೇಳಿ ಹೋದಾಗ ಇವರೇನೋ ಒಂದು ಪ್ರ್ಯಾಂಕ್, ಈಗಿನ ಹೊಸಾದು ಹೇಳ್ಬೇಕಂದ್ರೆ ಪ್ರ್ಯಾಂಕ್, ಚಾಷ್ಟಿ ಮಾಡಬೇಕು. ದೊಡ್ಡ ಋಷಿಗಳ ಜೊತೆ ಚಾಷ್ಟಿ ಅಂತ ಇರಲಿ, ಚಾಷ್ಟಿ ಮಾಡ್ಬೇಕಂತ ಹೇಳಿ ಏನು ಮಾಡಿದರು? ಹೂಹು ಗಂಧರ್ವ ಮೊಸಳಿಯಾಗಿ ನೀರೊಳಗಿಳಿದ, ಹಾಹಾ ಗಂಧರ್ವ ಆನೆಯಾಗಿ ದಡದ ಮೇಲೆ ನಿಂತಿದ್ದ. ದೇವಲ ಋಷಿಗಳು ಯಾವಾಗ ನೀರೊಳಗೆ ಸ್ನಾನಕ್ಕಂತ ಇಳಿತಿದ್ರು ಆವಾಗ ಹೂಹು ಗಂಧರ್ವ ಬಂದು ಅವರಿಗೆ ಮೊಸಳಿಯಾಗಿ ಹೆದರಿಸ್ತಿದ್ದ. ಅವ್ರು ಹೆದರ್ಕೊಂಡು ಓಡಿ ದಡದ ಮೇಲೆ ಬಂದ ಕೂಡಲೇ ಹಾಹಾ ಗಂಧರ್ವ ಏನು ಆನೆಯಾಗಿ ತನ್ನ ಸೊಂಡಿಲ ಮೇಲಿನ ದೇವಲ ಋಷಿಗಳನ್ನು ಕೂಡಿಸ್ಕೊಂಡು ಜೋಕಾಲಿ ಆಡಿಸ್ದಂಗೆ ಆಡಿಸ್ತಿದ್ನಂತ. ಋಷಿಗಳು ಹೇಳಿ ಕೇಳಿ ಅವ್ರಿಗೆ ಗೊತ್ತಾಯ್ತು ಇವ್ರದ್ದು ಏನದು ಅಂಥೇಳಿ. ಅವ್ರಂದ್ರೆ, ಚಾಷ್ಟಿ ಮಾಡ್ತೀರಾ? ಆತು, ನೀವು ಖರೇನ ಮೊಸಳಿ ಆನೆಯಾಗಿ ಹುಟ್ಟ್ರಿ ಅಂಥೇಳಿ ಶಾಪ ಕೊಟ್ಬಿಟ್ರು. ಹೀಗಾಗಿ ಅವ್ರೇನು ಹೇಳಿದರು ಅಂತಂದ್ರೆ, ಹೂಹು ಗಂಧರ್ವಗ ನೀನು ಮೊಸಳಿಯಾಗಿ ಹುಟ್ಟಬೇಕು, ನೀನು ಮೊಸಳೆಯಾಗಿ ಹುಟ್ಟಿದಾಗ ಈ ಹಾಹಾ ಗಂಧರ್ವ ಆನೆಯಾಗಿ ಹುಟ್ಟಬೇಕು, ಅವನ ಕಾಲು ನೀ ಹಿಡ್ಕೊಂಡಾಗ ದೇವರು ಪರಮಾತ್ಮ ಭಗವಂತ ತಾನೇ ಬಂದು ನಿನ್ನ ಈ ಶಾಪದಿಂದ ಮುಕ್ತನನ್ನಾಗಿ ಮಾಡ್ತಾನೆ ಅಂಥೇಳಿ ಹೇಳಿದರು. ಆಯಿತು. ಇನ್ನು ನೋಡ್ರಿ, ಈ ದೊಡ್ಡವ್ರಿಗೆ ಎಷ್ಟು ಕರುಣ ಇರ್ತದ ಅಂಥೇಳಿ ಹಾಹಾ ಗಂಧರ್ವಗೇನೋ ಆನೆಯಾಗಿ ಹುಟ್ಟು ಅಂತ ಹೇಳಿದರು. ಆದರೆ ಒಂಚೂರು ಕನ್ಸೆಷನ್ ಕೊಟ್ರಿ ಇವರು. ಏನು? ಆ ಜೋಕಾಲಿ ಆಡಿಸ್ದಂಗೆ ಆಡಿಸಿದ್ನಲ್ಲ ಅವ್ರಿಗೆ ಭಾರಿ ಆನಂದ ಆತಂತ್ರಿ. ಅಷ್ಟ ಭಾರಿ ಮೆತ್ತಗನ ಜೋಕಾಲಿ ಮೇಲೆ ಕೂತ್ ಒಂದು ರೈಡ್ ಆತಂತ, ಸ್ವಿಂಗ್ ಆತಂತ ಹೇಳಿ. ಅದಕ್ಕೆ ಅವ್ರು ಏನಂದ್ರು, ನೆಕ್ಸ್ಟ್ ಜನ್ಮನೇ ನೀ ಆನೆ ಆಗೋದು ಬೇಡ, ಫಸ್ಟಿಗೆ ಇಂದ್ರದ್ಯುಮ್ನ ರಾಜ ಆಗು, ಆಮೇಲೆ ಬರೋ ಜನ್ಮದೊಳಗೆ ನೀನು ಆನೆಯಾಗಿ ಹುಟ್ಟರು ಅಂತ. ಇಂದ್ರದ್ಯುಮ್ನ ರಾಜ ಆದ, ಮತ್ತು ಅಗಸ್ತ್ಯರ ಶಾಪ, ಇಬ್ಬಿಬ್ಬರು ಶಾಪ, ಸ್ಟ್ರಾಂಗ್ ಶಾಪದಿಂದ ಈ ಮುಸುಳಿಯ ಬಾಯಿಗೆ ತನ್ನ ಕಾಲು ಕೊಟ್ಕೊಂಡು ಈ ಆನೆ ನಿಂತದೀಗ. ಹೌದಾ? ಆತು, ಆನೆ ಏನೋ ಕಾಲು ಕಟ್ಸ್ಕೊಂಡು ನಿಂತದ ಅನ್ನಿಸ್ತು ಅದಕ್ಕೆ. ನಾನು ಎಷ್ಟು ಬಲವಂತ, ನಾನು ಗಜೇಂದ್ರ, ನಾನು ಇಡೀ ತ್ರಿಕೂಟ ಪರ್ವತದ ರಾಜ, ನಾನು ಇದೊಂದು ಸಣ್ಣ ಮೊಸಳಿ ನನಗೇನು ಮಾಡ್ತದ ಅಂತ ಅವಂಗೆ ಒಂದು ಕ್ಷಣದಾಗ ನಾ ಕಾಲು ಬಿಡಿಸ್ಕೋತೀನಿ ಅಂತ. ಅಷ್ಟು ಅಹಂಕಾರ, ಅಷ್ಟು ದರ್ಪ. ಏನೇನೇನೇನು ಮಾಡಿದ್ರು 1 ಇಂಚು ಸರಿಸ್ಲಿಕ್ಕಾಗ್ಲಿಲ್ಲ ರೀ, ಅಷ್ಟು ಗಟ್ಟಿ ಹಿಡ್ಕೊಂಡ ನೀವು ನಕ್ರ. ಅದೇನು ಅಂತಂದ್ರೆ, ಮೊಸಳಿಗೆ ನೀರಿನೊಳಗೆ ಬಲ, ಆನೆಗೆ ನೆಲದ ಮೇಲೆ ಬಲ. ಈಗ ನಮ್ಮಲ್ಲೂ ಲೌಕಿಕವಾಗೂ ಎಲ್ಲರಿಗೂ ತಮ್ಮ ಕಾರ್ಯಕ್ಷೇತ್ರದೊಳಗೆ ಅವ್ರವ್ರಿಗೆ ಬಲ ಇರ್ತದೆ. ಡಾಕ್ಟರ್ ಮಾಡೋ ಕೆಲಸ ಇಂಜಿನಿಯರ್ ಮಾಡ್ಲಿಕ್ಕಾಗಿಲ್ಲ, ಇಂಜಿನಿಯರ್ ಮಾಡೋ ಕೆಲಸ ಪುರೋಹಿತರು ಮಾಡ್ಲಿಕ್ಕಾಗಿಲ್ಲ, ಪುರೋಹಿತರು ಮಾಡೋ ಕೆಲಸ ಲಾಯರ್ ಮಾಡ್ಲಿಕ್ಕಾಗಂಗಿಲ್ಲ. ಹಂಗೆ ಇದು ಏನಾಯ್ತಲ್ಲ, ಆನಿದು ರಾಂಗ್ ಕ್ಯಾಲ್ಕುಲೇಷನ್ ಆಯ್ತು, ಬಿಡಿಸ್ಕೊಂಡ್ಬಿಡ್ತೇನೆ ಅಂತ. ಏನೇನು ಗಜಬ್ ನಿಂತರೂ 1 ಇಂಚು ಸರಿಸಾಡ್ಲಿಕ್ಕೆ ಆಗಲಿಲ್ಲ. ಹೋಗಲಿ, ಇನ್ನು ಆನೆ ಪರಿವಾರದವರೆಲ್ಲ ಇದ್ರಲ್ಲ, ಅವರೆಲ್ಲರೂ ಬಂದು ಎಳಿಲಿಕ್ಕೆ ಹತ್ತಿರಿ. ಎಳೆದ್ರು ಹೀಗೆ ಎಳ್ಕೊಂಡು ಒಂಚೂರು ದಡದ ತನಕ ತಂದು ನಿಲ್ಲಿಸ್ಬೇಕು ಅನ್ನೋಷ್ಟ್ರಿಗೆ ಮತ್ತೆ
ಸರ್ರ್ ಅಂಥೇಳಿ ಆ ಮೊಸಳಿ ಮತ್ತೆ ತನ್ನ ಮಡುವಿನೊಳಗೆ ಎಳ್ಕೊಳಿಕತ್ತದ. ಹಿಂಗೆ ಎಷ್ಟು ದಿನ ಕಳೆದು ಹೋದ್ವು, ದಿನಗಳು ಉರುಳಿದ್ವು, ತಿಂಗಳುಗಳು ಉರುಳಿದ್ವು, ವರ್ಷಗಳೇ ಕಳೆದು ಹೋಯ್ತು. ಕೊನೆಗೆ ಗಜೇಂದ್ರಿಗೂ ಸಾಕಾತು. ಹೋಗ್ಲಿ ಬಿಡ್ರಿಪ್ಪ, ನನ್ನ ಪ್ರಾರಬ್ಧದ, ನಾನಂತೂ ಇಲ್ಲೇ ಇರ್ತೀನಿ, ನೀವೆಲ್ಲ ಮನೆಗೆ ಹೋಗ್ಬಿಡ್ರಿ ಅಂಥೇಳಿ ಕೊಟ್ಟು ಕಳಿಸಿದ್ರು. ಅದಕ್ಕೆ ದಾಸರು ಹೇಳ್ತಾರೆ, ಮಂಚ ಬಾರದು ಮಡದಿ ಬಾರಳು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರೋ ಧರ್ಮವ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯ ನೆತ್ತಿ ಗೋವಿಂದ ನಮ್ಮ ರಕ್ಷಿಸೈ. ಅರ್ಥವ್ಯಾರಿಗೆ ಪುತ್ರರ್ಯಾರಿಗೆ ಮಿತ್ರ ಬಾಂಧವರ್ಯಾರಿಗೆ, ಕರ್ತೃಯಮನವರೆಳೆದು ಒಯ್ದಾಗ ಅರ್ಥಪುತ್ರರು ಕಾಯ್ವರೆ. ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ, ಗೋವರ್ಧನ ಗಿರಿಯ ನೆತ್ತಿ ಗೋವಿಂದ ನಮ್ಮ ರಕ್ಷಿಸೈ, ಗೋವಿಂದ ನಮ್ಮ ರಕ್ಷಿಸೈ, ಗೋವಿಂದ ನಮ್ಮ ರಕ್ಷಿಸೈ. ತನ್ನ ಬಲ, ತನ್ನ ಹೆಂಡ್ರು, ಮಕ್ಕಳು, ಮೊಮ್ಮಕ್ಕಳು, ಬಂಧು ಬಾಂಧವರು ಯಾರ್ಯಾರ ಬಲದಿಂದನೂ ಕೂಡ ಆ ಗಜೇಂದ್ರನಿಂದ ಬಂದಂತಹ ಆಪತ್ತಿನಿಂದ ತಪ್ಪಿಸ್ಲಿಕ್ಕಾಗಲಿಲ್ಲ ನೋಡ್ರಿ. ಹಂಗೆ ರಕ್ತ ಸುರಿದು ಹೊಂಟದ. ಗಜೇಂದ್ರ ಮೊಸಳಿ ಇಬ್ಬರು ಸ್ಟ್ಯಾಚ್ಯೂ ಪೊಸಿಷನ್. ಸಣ್ಣ ಹುಡುಗರು ಆಟಾಡ್ತಿರ್ತಾರೆ ನೋಡಿವಲ್ಲ, ಸ್ಟ್ಯಾಚ್ಯೂ ಅಂದ್ಕೊಳ್ಳಿ ಹಿಂಗೆ ನಿಂತ್ಬಿಡೋದು. ಭಾಳ ಅಂದರೆ 2 ನಿಮಿಷ ನಿಂತಾರು, ಆಮೇಲೆ ಅಳಗಾಡ್ಲಿಕ್ಕೆ ಶುರು. ಇಲ್ಲಿ ಹಂಗಲ್ಲ, ಎಷ್ಟು ವರ್ಷ ನಿಂತಾರ? 1000 ವರ್ಷ ನಿಂತಾರ. ಅದ ಪೊಸಿಷನ್. ಅನ್ನ ಇಲ್ಲ, ಆಹಾರ ಇಲ್ಲ, ಏನೇನೂ ಇಲ್ಲ. ಭಾಳ ಅಂದ್ರೆ ಆನೆ ಅಲ್ಲಿದ್ದ ನೀರು ಕುಡ್ದಿರ್ಬೋದೇನೋ, ನಂಗೆ ಗೊತ್ತಿಲ್ಲ. ಆಮೇಲೆ ಮೊಸಳಿಗಂತೂ ಆ ಚಾನ್ಸು ಇಲ್ಲ. ಬಾಯಿ ತಗತು ನೀರು ಕುಡಿಬೇಕು ಅಂತಂದ್ರೆ ಆನೆ ತಪ್ಪಿಸ್ಕೊಂಡು ಹೋಗ್ಬಿಡ್ತದೆ. ಹಾಗಾಗಿ 2 ಅದ ಪೊಸಿಷನ್ನಾಗ 1000 ವರ್ಷ ಕಳೆದಾವ. ಅನ್ನ ಇಲ್ಲ, ಆಹಾರ ಇಲ್ಲ, ಏನೇನೂ ಇಲ್ಲ. ಇಂತಹ ಆಶ್ಚರ್ಯ ನೋಡ್ರಿ. ಎಲ್ಲ ದೇವತೆಗಳು ಆಶ್ಚರ್ಯಪಟ್ಟಾರ. ಇವರೆಲ್ಲ ಸಾಮಾನ್ಯರಲ್ಲ, ಗಂಧರ್ವರು. ಅವರ ಪುನರ್ಜನ್ಮದ ಪುಣ್ಯ ಅದ, ಜನ್ಮಾಂತರದ ಪುಣ್ಯ ಅದ. ಹಾಗಾಗಿ ಪುನರ್ಜನ್ಮ ಇಲ್ಲ. ಆನಿ ಗಜೇಂದ್ರ ಇದು ಚರಮ ಶರೀರದೊಳಗದ, ಇದು ನಾನು ಒಂದು ಕಡೆ ಜನ್ಮ ಇದು. ಹಾಗಾಗಿ ಎಲ್ಲ ದೇವತೆಗಳು ಆಶ್ಚರ್ಯಪಟ್ಟಾರ. ಕೊನೆಗೆ ಆನಿಗನಿಸ್ತು, ಸಂಕಟ ಬಂದಾಗ ವೆಂಕಟರಮಣ ಇದೇನೇನೂ ಆಗವಲ್ತು, ಯಾರಿಂದನೂ ತನ್ನ ಪ್ರಯತ್ನ ಆಗಲಿ, ತನ್ನ ಪರಿವಾರದ ಪ್ರಯತ್ನ ಆಗಲಿ ಎಲ್ಲವೂ ವಿಫಲವಾದಾಗ ಆ ಗಜೇಂದ್ರನಿಗೆ ಮನದಟ್ಟಾತು. ಅವನಿಗೆ ಭಗವಂತನ ಸ್ಮರಣೆ ಬಂತು. ಇಷ್ಟು ಬಂದಿದ್ದೇ ತಡ ಗಜೇಂದ್ರಿಗೆ ಮನದಟ್ಟಾತು, ನನ್ನನ್ನು ಭಗವಂತ ಬಿಟ್ಟು ಬೇರೆ ಯಾರೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಶುರು ಮಾಡಿದ್ದಾರೆ. ನಂದೇನಯ್ಯ ನೊಂದೇನಯ್ಯ ಭಾವ ಬಂಧನದೋಳು ಸಿಲುಕಿ, ನೊಂದೇನಯ್ಯ ಭವ ಬಂಧನದೋಳು ಸಿಲುಕಿ, ಮುಂದೆ ದಾರಿ ಕಾಣದೆ ಕುಂದಿದೆ ಜಗದೋಳು, ಮುಂದೆ ದಾರಿ ಕಾಣದೆ ಕುಂದಿದೆ ಜಗದೋಳು, ಕಂದ ನಿಂತೆಂದೆನ್ನ ಕುಂದುಗಳ ಎಣಿಸದಲೇ, ಕಂದ ನಿಂತೆಂದೆನ್ನ ಕುಂದುಗಳ ಎಣಿಸದಲೇ, ತಂದೆ ಕಾಯೋ ಕೃಷ್ಣ, ತಂದೆ ಕಾಯೋ ಕೃಷ್ಣ, ತಂದೆ ಕಾಯೋ
ಸ್ವಾಮಿ ನಮ್ಮಪ್ಪ ನೊಂದು ಬೆಂದು ಹೋಗೇನಿ ಈ ಸಂಸಾರದೊಳಗ, ಭಗವಂತ ನೀನೇ ಬಂದು ನನ್ನನ್ನು ರಕ್ಷಣೆ ಮಾಡು ಅಂಥೇಳಿ ಅನನ್ಯ ಭಕ್ತಿಯಿಂದ ಭಗವಂತನಲ್ಲಿ ಆ ಗಜೇಂದ್ರ ಪ್ರಾರ್ಥನೆ ಮಾಡ್ಕೊಳಿಕತಾನ. ಮತ್ತೂ ಮುಂದುವರೆದು ಕೇಳ್ತಾನೆ ಭಗವಂತ, ತಿರುತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ, ತಿರುತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ, ಪರಿಪರಿಯ ಪಾಪಗಳ ಮಾಡಲಾರೆ, ಪರಿಪರಿಯ ಪಾಪಗಳ ಮಾಡಲಾರೆ, ಜನನ ಮರಣಗಳೆರಡೂ ಪರಿಹರವ ಮಾಡಯ್ಯ, ಜನನ ಮರಣಗಳೆರಡೂ ಪರಿಹರವ ಮಾಡಯ್ಯ, ಕರುಣಾ ಸಮುದ್ರ ಮೂರವೈರಿ ಶ್ರೀ ಕೃಷ್ಣ, ಕರುಣಾ ಸಮುದ್ರ ಮೂರವೈರಿ ಶ್ರೀ ಕೃಷ್ಣ. ಉತ್ತಮರ ಸಂಗ ಎನಗೀತು ಸಲಹೋ, ಚಿತ್ತ ಜನಕ ಸರ್ವೋತ್ತಮ ಮುಕುಂದ, ಉತ್ತಮರ ಸಂಗ. ನಾಗಲೇ ಹೇಳ್ದಂಗ ಗಜೇಂದ್ರ ತನ್ನ ಚರಮ ಶರೀರದೊಳಗಿದ್ದಾನಂದ್ರೆ ಅದು ಅವನ ಕಡೆಯ ಜನ್ಮ. ಭಗವಂತ ಬಂದು ಅವನಿಗೆ ಮೋಕ್ಷವನ್ನೇ ಕೊಡಲಿಕ್ಕಿದ್ದಾನ. ಹಾಗಾಗಿ ಭಗವಂತನಲ್ಲಿ ಕೇಳಿಸ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಈ ಜನನ ಮರಣ ಇವುಗಳನ್ನೆಲ್ಲ ನನಗೆ ಪರಿಹಾರ ಮಾಡು, ಈ ಸಂಸಾರ ಚಕ್ರದೊಳಗೆ ಮತ್ತೆ ನನ್ನನ್ನು ಹಾಕಬೇಡಪ್ಪ ಸ್ವಾಮಿ, ದಯಮಾಡಿ ಬಂದು ನನ್ನನ್ನು ರಕ್ಷಣೆ ಮಾಡುವುದು ಅಂಥೇಳಿ ಅಗದಿ ದೈನ್ಯವಾಗಿ ಕೇಳಿಕತ್ತಾನ. ಯಾವಾಗ ಇನ್ನೂ ಭಗವಂತ ಇನ್ನೂ ಬರಲಿಲ್ಲವೋ ಮತ್ತೆ ಕೇಳ್ತಾನೆ,